ಮಾಹಿತಿ ಹಕ್ಕು ಎಲ್ಲರಿಗೂ ತಿಳಿದಿರಬೇಕು. ಡಾಕ್ಟರ್ ಶೇಖರ್ ಸಜ್ಜನರ್. ದೇಶದಲ್ಲಿ 2005ರ ಅಕ್ಟೋಬರ್ 12ರಂದು ಮಾಹಿತಿ ಹಕ್ಕು ಕಾಯ್ದೆ ಜಾರಿಯಾಯಿತು. ಈ ಕಾಯ್ದೆಯಿಂದ ನಾಗರಿಕರು ಸಾರ್ವಜನಿಕ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಬಹುದಾಗಿದೆ ಎಂದು ಮಾಹಿತಿ ಆಯೋಗದ ವಿಶ್ರಾಂತ ಮಾಹಿತಿ ಆಯುಕ್ತರಾದ ಡಾಕ್ಟರ್ ಶೇಖರ್ ಸಜ್ಜನರ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ 2005ರಿಂದ RTI ಆ್ಯಕ್ಟ್ ಲಾಗೋದಲ್ಲಿದೆ. ಅದಕ್ಕಿಂತ ಮೊದಲು ಸಾರ್ವಜನಿಕರು ತಮಗೆ ಸಂಬಂಧಿಸಿದ ಮಾಹಿತಿಯನ್ನು ಯಾವುದೇ ಸರ್ಕಾರಿ ಕಚೇರಿಯಿಂದ ಪ್ರಾಧಿಕಾರದಿಂದ ಅರ್ಜಿಯನ್ನು ಸಲ್ಲಿಸಿ ಪಡೆದುಕೊಳ್ಳಬಹುದಾಗಿತ್ತು. ಆದರೆ 2005ರಿಂದ ದೇಶದ ಯಾವುದೇ ನಾಗರಿಕ ಯಾವುದೇ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇದರ ಉದ್ದೇಶ ಇಷ್ಟೇ. ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ಇದನ್ನೇನು ಹೇಳ್ತಾರೆ, ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂದರೆ ಕಚೇರಿಗಳಲ್ಲಿ ನಡೆಯುವಂಥ ಅನೇಕ ಭ್ರಷ್ಟಾಚಾರಗಳನ್ನು ಕಡಿಮೆ ಮಾಡಲಿಕ್ಕೆ, ಸಾರ್ವಜನಿಕರು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಇದು ಅನುಕೂಲ ಆಗ್ತೈತೆ ಅನ್ನುವಂಥ ದೃಷ್ಟಿಯಿಂದ 2005ರಿಂದ ಈ ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿ ಇದೆ. ಫಾರ್ಮ್ ಎ ಪ್ರಕಾರ ಅರ್ಜಿದಾರರು ಪ್ರಾರಂಭಿಕ ಶುಲ್ಕ 10 ರೂಪಾಯಿಯೊಂದಿಗೆ ಅರ್ಜಿಯನ್ನು ದೇಶದ ಯಾವುದೇ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆ ಮಾಹಿತಿಯನ್ನು ಅಕಸ್ಮಾತ್ ಅವರು ಕೊಡಲಿಲ್ಲ ಅಂದರೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ 30 ದಿವಸದಲ್ಲಿ, ಅಲ್ಲಿಯೂ ಸಹಿತ ಸಮರ್ಪಕವಾದ ಮಾಹಿತಿ ಅವರಿಗೆ ಸಿಗದೇ ಇದ್ದರೆ ಅವರು ದ್ವಿತೀಯ ಮೇಲ್ಮನವಿ ಪ್ರಾಧಿಕಾರ 90 ದಿವಸದಲ್ಲಿ ಕಲಂ 19(3) ಪ್ರಕಾರ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ, ಮೇಲ್ಮನವಿಯನ್ನು ಸಲ್ಲಿಸಿದರೆ ಆಯೋಗ ಇಬ್ಬರಿಗೂ ಅಂದರೆ ಅರ್ಜಿದಾರರಿಗೂ ಹಾಗೂ ಮಾಹಿತಿ ಅಧಿಕಾರಿಗೂ ನೋಟಿಸನ್ನು ಕೊಡೋದ್ರ ಮೂಲಕ ಅವರಿಗೆ ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತದೆ. ಹೀಗಾಗಿ ಅರ್ಜಿದಾರರಿಗೆ ಮಾಹಿತಿ ಉಚಿತವಾಗಿ ಕೊಡಲಿಕ್ಕೆ ಅವಕಾಶ ಇಲ್ಲ. BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಅರ್ಜಿಗೆ ಶುಲ್ಕವಿಲ್ಲ. 100 ಪುಟಗಳ ಮಾಹಿತಿಯನ್ನು ಉಚಿತವಾಗಿ ಕೊಡ್ಬೋದು. ಉಳಿದಂಥ ಮಾಹಿತಿಯನ್ನು ಅವರು ಸಹಿತ ಹಣವನ್ನು ಕೊಟ್ಟು ಪಡೆದುಕೊಳ್ಬೋದು. ಆದರೆ ಅರ್ಜಿದಾರರು ಆಯೋಗಕ್ಕೂ ಹೋದರೂ ಸಹಿತ ಮಾಹಿತಿ ಸಿಗದೇ ಇದ್ದಾಗ ಆಯೋಗ ಅವರಿಗೆ ಉಚಿತವಾಗಿ ಮಾಹಿತಿಯನ್ನು ಕೊಡಿಸ್ಬೋದು. 30 ದಿವಸ ನಂತರ ಉಚಿತವಾಗಿ ಮಾಹಿತಿಯನ್ನು ಕೊಡಿಸ್ಬೋದು. ಅಕಸ್ಮಾತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದರೆ, ಹಣವನ್ನು ತುಂಬಿದರೆ, ಮಾಹಿತಿಯನ್ನು ಕೊಡದೇ ಇದ್ದಾಗ ಹಣವನ್ನು ವಾಪಸ್ ಕೊಡಬೇಕು. ಅವರಿಗೆ ಪರಿಹಾರವನ್ನು ಕೊಡಿಸ್ತದೆ ಆಯೋಗ. ಅದರ ಜೊತೆಗೆ ಮಾಹಿತಿ ಅಧಿಕಾರಿಗೆ, ತಪ್ಪಿತಸ್ಥ ಮಾಹಿತಿ ಅಧಿಕಾರಿಗೆ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಏನು 30 ದಿವಸದ ನಂತರ ಪ್ರತಿ ದಿವಸಕ್ಕೆ 250 ರೂಪಾಯಿ, ಹೇಗೆ ಒಟ್ಟು 25,000 ಪ್ರತಿಯೊಂದು ಮೇಲ್ಮನವಿಗೆ 25,000ವರೆಗೆ, ಗರಿಷ್ಠವಾಗಿ 25,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಮಾಹಿತಿ ಅಧಿಕಾರಿಯು ಅರ್ಜಿಯನ್ನು ಸ್ವೀಕರಿಸಿದ 30 ದಿವಸದೊಳಗಾಗಿ ಸಂಬಂಧಿಸಿದ ಏನು ಕಚೇರಿಯಲ್ಲಿ ಲಭ್ಯವಿರುವ ಮಾಹಿತಿಯನ್ನು, ಹಣವನ್ನು ತೆಗೆದುಕೊಂಡು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಮಾಹಿತಿಯನ್ನು ಸರಿಯಾಗಿ ಕೊಡದೇ ಇದ್ದರೆ, ಆಯೋಗದಲ್ಲೂ ಸಹಿತ ಅವರಿಗೆ ನ್ಯಾಯ ಸಿಗದೇ ಇದ್ದರೆ ಅವರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡೋದು ರಿಟ್ ಮೂಲಕ ಅಲ್ಲಿ ಸಹಿತ ಅವರು ನ್ಯಾಯವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇಬ್ಬರಿಗೂ ಅವಕಾಶ ಇದೆ. ಅಕಸ್ಮಾತ್ ಮಾಹಿತಿ ಅಧಿಕಾರಿ ತಪ್ಪು ಇಲ್ಲದೇ ಇದ್ದಾಗ ಆಯೋಗ ಏನಾದರೂ ಮಾಹಿತಿಯನ್ನು ಅವರಿಗೆ ದಂಡವನ್ನು ವಿಧಿಸಿದಾಗ, ನಾನು ಸರಿ ಇದ್ದರೂ ಸಹಿತ ನನಗೆ ದಂಡ ವಿಧಿಸಿದರೆ ಅಂತ ಅನ್ನುವಂಥದ್ದನ್ನು ಮಾಹಿತಿ ಅಧಿಕಾರಿಯೂ ಸಹಿತ ಕೋರ್ಟಿಗೆ ಹೋಗಲಿಕ್ಕೆ, ಹೈಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇದೆ. ಅಂಥ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಎಲ್ಲರೂ ಬದ್ಧರಾಗಿರುವಂಥದ್ದು ಅವಶ್ಯಕತೆ ಇದೆ.